ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರದಲ್ಲಿ ನೂರಾರು ಪಕ್ಷಿಗಳು ತಮ್ಮ ಗೂಡು ಕಟ್ಟಿ ಅಲ್ಲಿಯೇ ವಾಸ ಮಾಡ್ತಿರ್ತವೆ. ತುಂಬಾ ದಿನಗಳಿಂದ ವಾಸ ಮಾಡಿಕೊಂಡಿದ್ದ ಆ ಪಕ್ಷಿಗಳಿಗೂ ಮತ್ತು ಆ ಮರಕ್ಕೂ ಒಂದು ವಿಶಿಷ್ಟ ಪ್ರಕಾರದ ಬಾಂಧವ್ಯ, ಅಂದ್ರೆ ಅವುಗಳ ನಡುವೆ ಒಂದು ಮಿತ್ರತ್ವ ನಿರ್ಮಾಣವಾಗಿರುತ್ತೆ. ಒಮ್ಮೆ ಏನಾಗುತ್ತೆ ಅಂದ್ರೆ ಆ ಮರಕ್ಕೆ ಆಕಸ್ಮಿಕವಾಗಿ ಬೆಂಕಿ ಹತ್ತುತ್ತೆ. ಬೆಂಕಿ ಹತ್ತಿದ ತಕ್ಷಣವೇ ಎಲ್ಲ ಪಕ್ಷಿಗಳು ಹಾರಿ ಹೋಗಿಬಿಡುತ್ತವೆ. ಆದ್ರೆ ಒಂದು ಪಕ್ಷಿ ಮಾತ್ರ ಮರದಿಂದ ಹೊರಗೆ ಬಂದು ತಾನು ಎಲ್ಲಿ ನೀರು ಕುಡಿಯೋಕ್ ಹೋಗ್ತಿತ್ತೋ ಅಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಬಂದು ಮರದ ಮೇಲ್ಭಾಗದಲ್ಲಿ ಬಂದು ಮೈ ಅಲ್ಲಾಡಿಸುತ್ತಿತ್ತು. ಬೆಂಕಿ ಆರಲ್ಲ, ಮೇಲಿನ ಮರ ಎಲ್ಲ ಸುಟ್ಟು ಹೋಗುತ್ತೆ. ಕಾಷ್ಟದ ಭಾಗ ಅಂದ್ರೆ ಕಾಂಡದ ಭಾಗ ಮಾತ್ರ ಕಠಿಣವಾಗಿರುವುದರಿಂದ ಹಾಗೆ ಉಳಿದು ಬಿಡುತ್ತೆ. ಇದೆಲ್ಲ ನೋಡಿದ ಪಕ್ಷಿಗೆ ದುಃಖವಾಗುತ್ತೆ. ದುಃಖವಾದ್ರೂ ಕೂಡ ಅದು ಆ ಮರದ ಕಾಂಡದಲ್ಲಿ ಏನು ಪೊಳ್ಳಿತ್ತಲ್ಲ, ಆ ಪೊಳ್ಳಿನಲ್ಲಿಯೇ ಉಳ್ಕೊಂಡು ಬಿಡುತ್ತೆ. ಮಿಕ್ಕಿದ ಪಕ್ಷಿಗಳೆಲ್ಲ ಬೇರೆ ಕಡೆ ಅಂದ್ರೆ ಬೇರೆ ಮರದಲ್ಲಿ ಗೂಡು ಕಟ್ಕೊಂಡು ವಾಸ ಮಾಡೋಕ್ ಶುರು ಮಾಡ್ತವೆ. ಬೇರೆ ಕಡೆ ವಾಸ ಮಾಡ್ತಿರೋ ಪಕ್ಷಿಗಳು ಒಂದೊಂದಾಗಿ ಬಂದು ಈ ಪಕ್ಷಿಯನ್ನ ಕರೀತವೆ. ಅಲ್ಲೇನಿದೆ ಇನ್ನು ಇರೋಕೆ? ಅಲ್ಲೇನ ಹಣ್ಣಿದೆಯಾ, ನೆರಳಿದೆಯಾ, ಏನಿದೆ? ಬಾ, ಇನ್ನು ಈ ಕಡೆ ಎಷ್ಟೋ ಮರಗಳಿವೆ, ಬೇರೆ ಕಡೆ ಮನೆ ಮಾಡಿ ಇರಬಹುದಲ್ಲ ಅಂತ ಒಂದೊಂದಾಗಿ ಎಲ್ಲ ಪಕ್ಷಿಗಳು ಆ ಪಕ್ಷಿಯನ್ನ ಕರೆಯೋಕ್ ಶುರು ಮಾಡ್ತವೆ. ಆದ್ರೆ ಆ ಪಕ್ಷಿ ಮಾತ್ರ ಆ ಮರವನ್ನ ಬಿಟ್ಟು ಬರೋದೇ ಇಲ್ಲ ಬಂಧುಗಳೇ. ಎಲ್ಲ ಪಕ್ಷಿಗಳು ಬಂದು ಕರೆಯುತ್ತವೆ, ಆದ್ರೂ ಕೂಡ ಆ ಪಕ್ಷಿ ಆ ಮರದ ಕಾಂಡದ ಪೊಳ್ಳನ್ನ ಬಿಟ್ಟು ಬರೋದೇ ಇಲ್ಲ. ದುಃಖಿಸುತ್ತಾ ಅಲ್ಲೇ ಇದ್ದು ಬಿಡುತ್ತೆ. ಇದನ್ನೆಲ್ಲ ನೋಡಿದ ಭಗವಂತನಿಗೆ ಅಂದ್ರೆ ಶಿವನಿಗೆ ಪ್ರಶ್ನೆ ಬೀಳುತ್ತೆ. ಎಲ್ಲ ಪಕ್ಷಿಗಳು ಹೋಗಿ ಬೇರೆ ಕಡೆ ಆನಂದವಾಗಿ ಇದ್ಕೊಂಡು ಬಿಟ್ಟಿವೆ, ಇದಕ್ಕೇನಾಗಿದೆ, ಇದ್ಯಾಕೆ ಹೋಗ್ತಿಲ್ಲ ಅಂತ ನಾನೇ ವಿಚಾರಿಸ್ಬೇಕು ಒಂದು ಸಲ ಅಂತ ತಾನೇ ಬರ್ತಾನೆ. ಬಂದು ಆ ಪಕ್ಷಿಗೆ ಕೇಳ್ತಾನೆ, ಪಕ್ಷಿಯೇ, ಇನ್ನು ಇಲ್ಲೇನಿದೆ? ಬೇರೆ ಕಡೆ ಮತ್ತೊಂದು ಮರದಲ್ಲಿ ನೀನು ಇರಬಹುದಲ್ಲ ಅಂತ ಶಿವನು ಕೇಳ್ತಾನೆ. ಆಗ ಆ ಪಕ್ಷಿ ಹೇಳುತ್ತೆ, ನಾನು ಬೇರೆ ಕಡೆ ಇರುವಂತಿಲ್ಲ ಭಗವಂತ ಅಂತ ಹೇಳುತ್ತೆ. ಯಾಕೆ ಅಂತ ಭಗವಂತ ಪ್ರಶ್ನೆ ಮಾಡ್ತಾನೆ. ಆಗ ಆ ಪಕ್ಷಿ ಏನ್ ಹೇಳುತ್ತೆ ನೋಡಿ, ನಾನೇ ಅಲ್ಲ, ನನ್ನ ಪೂರ್ವಜರು ಸಹಿತ ಇದೇ ಮರದ ಆಶ್ರಯದಲ್ಲಿ ಬೆಳೆದಿದ್ದಾರೆ. ನಾನೂ ಕೂಡ ಇದೇ ಮರದಲ್ಲಿ ಹುಟ್ಟಿ ಬೆಳೆದು ಇದೇ ಮರದ ಆಶ್ರಯದಲ್ಲಿ ಇದ್ದೇನೆ. ಈಗಲೂ ಕೂಡ ನನ್ನ ಪೂರ್ವಜರಿಂದ ಹಿಡಿದು ನನ್ನ ಜನ್ಮದಿಂದ ಹಿಡಿದು ನಮಗೆ ಆಶ್ರಯ ಕೊಟ್ಟ ಮರವನ್ನು ನಾನು ಕಷ್ಟದಲ್ಲಿ ಬಿಟ್ಟು ಹೋಗುವುದು ಅಂದ್ರೇನು ಅಂತ ಆ ಪಕ್ಷಿ ಭಗವಂತನಿಗೆ ಹೇಳುತ್ತೆ. ಪಕ್ಷಿಯಲ್ಲಿರುವ ಮಿತ್ರತ್ವ ಭಾವ ನೋಡಿ ಶಿವನು ಕೂಡ ಆಶ್ಚರ್ಯಗೊಳ್ಳುತ್ತಾನೆ. ನಿನ್ನ ಮಿತ್ರತ್ವಕ್ಕೆ ನಾ ಮೆಚ್ಚಿದೆ, ಏನು ಬೇಕು ಬೇಡು ಎಂದು ಕೇಳುತ್ತಾನೆ. ಆಗ ಆ ಪಕ್ಷಿ ಕೇಳುತ್ತೆ, ನೀನು ಕೊಡೋದೇ ಆಗಿದ್ರೆ ನನಗೆ ಈ ಮರವನ್ನೇ ಮತ್ತೆ ಕೊಡು ಅಂತ ಕೇಳುತ್ತೆ. ಶಿವನಿಗೆ ಅನಿವಾರ್ಯವಾಗಿ ಆ ಪಕ್ಷಿಯ ಮಿತ್ರತ್ವಕ್ಕೆ ಮೆಚ್ಚಿ ಮರಳಿ ಆ ಮರಕ್ಕೆ ಜನ್ಮ ಕೊಡ್ತಾನೆ ಬಂಧುಗಳೇ, ಜನ್ಮ ಕೊಡ್ತಾನೆ. ಇದೇ ನಿಜವಾದ ಮಿತ್ರತ್ವ. ಧನ್ಯವಾದಗಳು.